ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಅಪರಾಧಿಗೆ ಶಿಕ್ಷೆ ತಪ್ಪಿದರೆ ಪರವಾಗಿಲ್ಲ, ಆದರೆ ನಿರಪರಾಧಿಗೆ ಶಿಕ್ಷೆಯಾಗಬಾರದು. ಇದಕ್ಕೆ ವಕೀಲರು ನ್ಯಾಯ ಒದಗಿಸಬೇಕು ಎಂದು ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಸ್ಥಳೀಯ ಶಾಸಕ ಟಿ ರಘುಮೂರ್ತಿ ಹೇಳಿದ್ದಾರೆ. ಅವರು ನಗರದ ಸೋಮಗುದ್ದು ರಸ್ತೆಯಲ್ಲಿರುವ ನ್ಯಾಯಾಲಯದ ಆವರಣದಲ್ಲಿ ವಕೀಲರ ದಿನಾಚರಣೆ ಅಂಗವಾಗಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ಸಮಾಜದ ಜ್ವಲಂತ ಸಮಸ್ಯೆಗಳ ನಿವಾರಣೆಗೆ ಮುಖ್ಯ ಪಾತ್ರ ವಹಿಸಬೇಕು, ಸಾಮಾಜಿಕ ಜವಾಬ್ದಾರಿ ಅರಿತು ಕೆಲಸ ಮಾಡಬೇಕು ಎಂದಿದ್ದಾರೆ. ಇನ್ನು ಹಿರಿಯ ಸಿವಿಲ್ ಮತ್ತು ಜೈಮತ್ತಿ ನ್ಯಾಯಾಧೀಶರಾದ ಸಮೀರ್ ಪಿ ನಂದ್ಯಾಲ ಮಾತನಾಡಿ, ನ್ಯಾಯಾಲಯದಲ್ಲಿ ವಾದ ಮಂಡಿಸಿ ತಮ್ಮ ಕಕ್ಷಿದಾರರಿಗೆ ನ್ಯಾಯ ದೊರಕಿಸಿಕೊಟ್ಟಾಗ ವಕೀಲರಿಗೆ ಆಗುವ ಸಂತೋಷ ಸಾರ್ಥಕ ಭಾವಕ್ಕೆ ಬೆಲೆ ತೆತ್ತಲು ಆಗದು. ನ್ಯಾಯಾಲಯದಲ್ಲಿ ವಾದ ಮಂಡಿಸುವಾಗ ಯಾವ ಪ್ರಶ್ನೆ ಕೇಳಬೇಕು, ಯಾವುದನ್ನ ಕೇಳಬಾರದು ಎನ್ನುವ ಸ್ಪಷ್ಟತೆ ವಕೀಲರಿಗೆ ಇರಬೇಕು. ವರ್ಷವಿಡೀ ನಡೆಯುವ ನ್ಯಾಯಾಲಯದ ಕೆಲಸದ ನಡುವೆ ಸಣ್ಣ ಋಷಿ ನೀಡುವ ವಕೀಲರ ದಿನಾಚರಣೆ ಮಹತ್ವದ್ದಾಗಿದೆ ಎಂದಿದ್ದಾರೆ. ಇದೇ ಸಂದರ್ಭದಲ್ಲಿ ಪ್ರಧಾನ ಸಿವಿಲ್ ಮತ್ತು ಜೆಎಂಎಫ್ಸಿ ನ್ಯಾಯಾಧೀಶರಾದ ಎಚ್ಆರ್ ಹೇಮಾ ಮತ್ತು ವಕೀಲ ಸಂಘದ ಅಧ್ಯಕ್ಷ ಕೆಎಂ ನಾಗರಾಜ್ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ವಕೀಲ ಸಂಘದ ಅಧ್ಯಕ್ಷರಾದ ನಾಗರಾಜ್, ಉಪಾಧ್ಯಕ್ಷರಾದ ಪಾಲಯ್ಯ, ಸಿದ್ದರಾಜು, ಸನ್ಮಾನಿತರಾದ ಬಿ ಮಲ್ಲಿಕಾರ್ಜುನ, ಬಾಲಕೃಷ್ಣ ಸ್ವಾಮಿ, ಹನುಮಂತರಾಯ, ಕುಮಾರ್ ಜಡೆಕುಂಟೆ, ಶ್ರೀನಿವಾಸ್ ಮೂರ್ತಿ ಹಾಗೂ ಹಿರಿಯ ವಕೀಲರಾದ ಶರಣಪ್ಪಯ್ಯ, ತಮ್ಮಣ್ಣ, ಜಯಪ್ಪ, ಪ್ರಭಾಕರ್, ವಕೀಲರ ಸಂಘ ಮಾಜಿ ಅಧ್ಯಕ್ಷ ಅಶ್ವಥ್ ನಾಯ್ಕ ಇತರರು ಹಾಜರಿದ್ದರು. ಈ ದೇಶದ ಮೊತ್ತ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರ ಜಯಂತಿಯನ್ನು, ಜನ್ಮದಿನವನ್ನು ಮಕ್ಕಳ ದಿನಾಚರಣೆಯಾಗಿ ಆಚರಣೆ ಮಾಡ್ತೀವಿ. ಡಾಕ್ಟರ್ ರಾಧಾಕೃಷ್ಣನ್ ಅವರ ಜನ್ಮದಿನವನ್ನು ಶಿಕ್ಷಕರ ದಿನಾಚರಣೆಯಾಗಿ ಆಚರಣೆ ಮಾಡ್ತೀವಿ. ಅದೇ ರೀತಿಯಾಗಿ ಇದು ಸಬ್ ಡಿವಿಷನಲ್ ಹೆಡ್ ಕ್ವಾರ್ಟರ್ಸ್ ಆಗಬೇಕು, ಇಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಆಗಬೇಕು ಅಂತೇಳಿ ಭೇಟಿ ಯಾವತ್ತೂ ಕೂಡ ಇದೆ. ಇಡೀ ನಮ್ಮ ಜಿಲ್ಲೆಯಲ್ಲಿ ಬರೀ ಒಬ್ಬರೇ ಅಸಿಸ್ಟೆಂಟ್ ಕಮಿಷನರ್, ಡೆಪ್ಟಿ ಕಮಿಷನರ್ಗೆ ನಾವು ವ್ಯವಸ್ಥೆ ಏನು ಒಂದು ಜವಾಬ್ದಾರಿ ಇರ್ತದೆ, ಅಷ್ಟು ಒತ್ತಡ, ಕಾರ್ಯದ ಒತ್ತಡ ಅಸಿಸ್ಟೆಂಟ್ ಕಮಿಷನರ್ಗಿದೆ. ಈಗಾಗಲೇ ಅದನ್ನು ಮಾಡೋಂಥ ಹಂತಕ್ಕೆ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಇದಾಗುತ್ತೆ. ಹಾಗಾಗಿ ಚಳ್ಳಕೆರೆ ಈಗಾಗಲೇ ಮೊಣಕಾಲ್ಮೂರು ಇರ್ಬೋದು, ಭಾಳಷ್ಟು ದೂರ. ಮೊಣಕಾಲ್ಮೂರು ಚಿತ್ರದುರ್ಗ ಈ ಜಿಲ್ಲಾ ಕೇಂದ್ರಕ್ಕೆ ಸುಮಾರು 100 ಕಿಲೋಮೀಟರ್ ದೂರ ಇದೆ. ಇಲ್ಲಿ ಆರ್ಥಿಕ ಪರಿಸ್ಥಿತಿನಲ್ಲಿ ಕೂಡ ಏನು ನಮ್ಮ ಜನಸಾಮಾನ್ಯರೆಲ್ಲ ಇದ್ದಾರೆ, ಅವರು ನ್ಯಾಯವನ್ನು, ಯಾಕೆಂದರೆ ಸಣ್ಣ ಸಣ್ಣ ವಿಷಯದಲ್ಲಿ ಕೂಡ ನ್ಯಾಯ ಬೇಕಾಗುತ್ತೆ, ಕೋರ್ಟ್ ಬೇಕಾಗುತ್ತೆ. ಅದನ್ನು ಅನಿಸಿ ಅವರು ಚಿತ್ರದುರ್ಗವರು ಭಾಳ 100 ಕಿಲೋಮೀಟರ್ ದೂರ ಆಗ್ತದೆ. ಖಂಡಿತವಾಗೂ ಅದಕ್ಕೆ ಏನಾದರೂ ನನ್ನಿಂದ ಏನಾದರೂ ಕೋರ್ಟಿಗೆ ಇದಕ್ಕೆ ಬೇಕಂತಂದಾಗ ನಾನು ಪ್ರತ್ಯಕ್ಷವಾಗಿ ಆಗಿಲ್ಲ ಅಂದ್ರೂ ಪರೋಕ್ಷವಾಗಿ ಕೆಲವೊಂದು ಸಂದರ್ಭದಲ್ಲಿ ಪ್ರತ್ಯಕ್ಷವಾಗಿ ಅದಕ್ಕೆ ಯಾವತ್ತೂ ಕೂಡ ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳಿ ಭಾವಿಸ್ತಾ, ನಿಮ್ಮ ಸ್ವಾತಂತ್ರ್ಯ ಹೋರಾಟಗಾರರಾಗಿರ್ಬೋದು, ಸಾಂಸ್ಕೃತಿಕ ನಾಯಕರಿರ್ಬೋದು, ಅವರೆಲ್ಲ ಈ ನಾಡಿಗೆ ಏನು ಸೇವೆಯನ್ನು ಸಲ್ಲಿಸಿದ್ದಾರೆ, ಅವರ ಜನ್ಮ ದಿನಾಂಕಗಳನ್ನು ನಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಈ ದೇಶದ ಮೊತ್ತ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರ ಜಯಂತಿಯನ್ನು, ಜನ್ಮದಿನವನ್ನು ಮಕ್ಕಳ ದಿನಾಚರಣೆಯಾಗಿ ಆಚರಣೆ ಮಾಡ್ತೀವಿ. ಡಾಕ್ಟರ್ ರಾಧಾಕೃಷ್ಣನ್ ಅವರ ಜನ್ಮದಿನವನ್ನು ಶಿಕ್ಷಕರ ದಿನಾಚರಣೆಯಾಗಿ ಆಚರಣೆ ಮಾಡ್ತೀವಿ. ಅದೇ ರೀತಿಯಾಗಿ ನಾನು ಕಂಡಂಥ ಅತ್ಯಂತ ವಿಶ್ವೇಶ್ವರರು, ಚಾಣಾಕ್ಷ, ಬುದ್ಧಿವಂತರು, ಬಹಳಷ್ಟು ಪ್ರಾಮಾಣಿಕವಾದಂಥ ಇಂಜಿನಿಯರ್ ದಿನಾಂಕವನ್ನು, ಜಯಂತಿಯನ್ನು, ಅವರ ಜಯಂತಿಯ ದಿವಸ ಇಂಜಿನಿಯರ್ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ. ಅದೇ ರೀತಿಯಾಗಿ ನಾವು ವಕೀಲರ ದಿನಾಚರಣೆಯನ್ನು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರ ಜನ್ಮದಿನವನ್ನು ನಾವು ಆಚರಣೆ ಮಾಡ್ತೀವಿ. ಈಗಾಗಲೇ ತಾವು ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಒಂದು ಸಂವಿಧಾನದ ಆಶಯದಲ್ಲಿ ನ್ಯಾಯಾಂಗ, ಶಾಸಕಾಂಗ, ಕಾರ್ಯಾಂಗ ಜೊತೆಗೆ ಪತ್ರಿಕಾರಂಗ ಕೂಡ ಜವಾಬ್ದಾರಿಯನ್ನು ವಹಿಸುವಂಥದ್ದು. ಅದರಲ್ಲಿ ಯಾವುದೇ ರಂಗ, ಶಾಸಕಾಂಗ ಇರಲಿ, ನ್ಯಾಯಾಂಗ ಇರಲಿ, ಪತ್ರಿಕಾರಂಗ ಇರಲಿ, ಅವರು ಮಾಡಿದಂಥ ಏನೇ ಅವನ್ನ ಕಳಿಸಂಥ ಕೆಲಸ, ಅದನ್ನು ತಿದ್ದಂಥ ಕೆಲಸ ನ್ಯಾಯಾಂಗಕ್ಕಿದೆ. ಹಾಗಾಗಿ ಇದೊಂದು ವಿಶೇಷವಾದ ಸ್ಥಾನ, ಭಾಳಷ್ಟು ಅತ್ಯುನ್ನತ ಸ್ಥಾನ ಅಂತ ಹೇಳಿ ನಾನು ಭಾವಿಸ್ತೀನಿ. ಅದರಲ್ಲಿ ನ್ಯಾಯ ಕೊಡಿಸೋದಕ್ಕೋಸ್ಕರ ತಮ್ಮ ವೃತ್ತಿ ಬದುಕನ್ನು ಮಾಡೋದ್ರ ಮುಖಾಂತರ ಜೊತೆಗೆ ಆ ನ್ಯಾಯವನ್ನು ಕೊಡಿಸೋಂಥ ಕೆಲಸ ಇದು ಅತ್ಯಂತ ಜವಾಬ್ದಾರಿಯುತ ಸ್ಥಾನ. ಖಂಡಿತವಾಗಲೂ ತಾವು ಆ ಸ್ಥಾನವನ್ನು ಮಾಡ್ತಾ, ಆ ವೃತ್ತಿ ಬದುಕನ್ನು, ಸೇವೆಯನ್ನು ಮಾಡ್ತಾ, ಈ ಸೇವೆ ಸಾಮಾಜಿಕ ಸೇವೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಎಲ್ಲ ರಂಗಗಳಲ್ಲಿ ಕೂಡ, ಯಾಕಂದರೆ ವಿಶೇಷವಾಗಿ ಈ ಶಾಸಕಾಂಗ ವ್ಯವಸ್ಥೆಯಲ್ಲಿ ಇನ್ನು ಎಲ್ಲ ಜನಪ್ರತಿನಿಧಿಗಳಾದಂಥವರು ಯಾರೆಲ್ಲ ವಕೀಲ ಕಾರ್ಯಕ್ರಮ ಎಲ್ಲ ಇಡೀ ದೇಶದಾದ್ಯಂತ
ಆಗ್ರಹಿಸ್ತೇನೆ. ಕಾರ್ಯಕ್ರಮದ ಉದ್ದೇಶ ಮೊದಲನೇದಾಗಿ ಹಿಂದೆ ನಮಗೆ ಯಾರು ಕಲಿಸ್ಕೊಟ್ಟಿರ್ತಾರೆ ಅವ್ರು ನೆನೆಸ್ಕೊಳ್ಳೋದು, ಮುಂದೆ ಬರ್ತಕ್ಕಂಥವ್ರಿಗೆ 4 ಮಾತನ್ನ ಹೇಳ್ತಕ್ಕಂಥ, ಇವೆರಡೂ ಕೂಡ ಈ ಜಾಗದಲ್ಲಿ ಪ್ರತಿದಿನ ವಿಷಯಗಳನ್ನು ಮಾತಾಡ್ತೀವಿ, ಕೋರ್ಟಲ್ಲಿ ಇರ್ತೀವಿ, ಸಾಹೇಬ್ರ ಜೊತೆ ಇರ್ತೀವಿ, ಸಹಪಾಠಿಗಳ ಎಲ್ಲದನ್ನೂ ಮಾಡ್ತೀವಿ. ಆದರೆ ಒಂದು ವೇದಿಕೆ ಅಂತ ಸಿಕ್ಕಾಗ, ಒಂದು ಅವಕಾಶ ಅಂತ ಸಿಕ್ಕಾಗ ಮಾಡ್ತಕ್ಕಂಥ ಅಡ್ವೈಸರ್ಸ್ ಏನಿರ್ತದೆ, ಅದು ಹೇಳ್ತಕ್ಕಂಥ 4 ಮಾತು ಏನಿರ್ತದೆ, ಅದು ವಿಶೇಷವಾಗಿ ತಲೆಯಲ್ಲಿ ಹೋಗ್ತದೆ, ಮನಸ್ಸಲ್ಲಿ ಉಳಿಯುತ್ತೆ ಅನ್ನೋದು ನಂಬಿಕೆ. ಸೊ ಆ ವಿಷಯದಲ್ಲಿ ನಾನು ಮೊದಲೇದಾಗಿ ವಕೀಲ ವೃತ್ತಿ ಬಗ್ಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಇದು ನೋಬಲ್ ಪ್ರೊಫೆಷನ್. ಇಟ್ಸ್ ಅ ನೋಬಲ್ ಪ್ರೊಫೆಷನ್ ಅಂತ ನಾವೆಲ್ಲರೂ ಕರಿತೀವಿ. ಅದನ್ನು ಬರವಣಿಗೆಗಳನ್ನು ಕೂಡ ಇರ್ತಕ್ಕಂಥ. ಯಾಕೆ ಹೇಳ್ತೀವಿ ಅಂದರೆ ಅಡ್ವೊಕೇಟ್ಸ್ ಆರ್ ಸೋಷಿಯಲ್ ಇಂಜಿನಿಯರ್ಸ್ ಅಂತ. ಅಡ್ವೊಕೇಟ್ಸ್ ಆರ್ ಸೋಷಿಯಲ್ ಇಂಜಿನಿಯರ್ಸ್. ಇಂಜಿನಿಯರ್ ಮೀನ್ಸ್ ಎಲ್ಲದನ್ನು ಕೂಡ ರಿಪೇರಿ ಮಾಡ್ತಕ್ಕಂಥವ್ರು, ದೇಶಕ್ಕೆ ಏನು ಬೇಕಾದ್ರೂ ಕೊಡ್ತಕ್ಕಂಥವ್ರು. ಆದರೆ ನಾವು ಸಮಾಜವನ್ನೇ ತಿರ್ತಕ್ಕಂಥ ಇಂಜಿನಿಯರ್ಸ್ ನಾವು. ಸೊ ಅದರಿಂದ ಅಡ್ವೊಕೇಟ್ಸ್ ಆರ್ ಸೋಷಿಯಲ್ ಇಂಜಿನಿಯರ್ಸ್ ಅಂತ ಯಾಕೆ ಹೇಳ್ತಾರೆ, ಅದಕ್ಕೋಸ್ಕರನೇ ಹೇಳ್ತೀವಿ. ಈ ಸಂದರ್ಭದಲ್ಲಿ ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಸ್ವತಃ ಇಂಜಿನಿಯರ್ ಆಗಿರ್ತಕ್ಕಂಥವ್ರು, ಮಾನ್ಯ ಶಾಸಕರು ಕೂಡ ಈ ಕಾರ್ಯಕ್ರಮದ ಭಾಷಣರಾಗಿರ್ತಕ್ಕಂಥದ್ದು ಕೂಡ ಒಂದು ವಿಶೇಷ. ಆದ್ರಿಂದ ಯಾಕೆ ಇದನ್ನು ಈ ಮೊದಲು ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಈ ಕ್ಷೇತ್ರಕ್ಕೆ ಸಾಕಷ್ಟು ಸಹಕಾರ ಮಾಡಿದ್ದಾರೆ, ಇವತ್ತು ಕೂಡ ಮಾಡ್ತಾ ಇದ್ದಾರೆ. ಅದರಲ್ಲಿ ನಮ್ಮ ಕೋರ್ಟ್ಗೂ ಕೂಡ ಅವರಿಂದ ಆಗಿರ್ತಕ್ಕಂಥದ್ದು ಸಾಕಷ್ಟು ಪ್ರಯೋಜನಗಳಾಗಿದೆ, ಬೆನಿಫಿಟ್ ಕೊಟ್ಟಿದ್ದಾರೆ. ನಾವು ನೆನೆಸ್ಕೋಬೇಕಲ್ಲ. ಈ ನಮ್ಮ ವಕೀಲರ ಸಂಘದ ಭವನ ಕೂಡ ಅವತ್ತು ಕೂಡ ಸ್ಯಾಂಕ್ಷನ್ ಆದ ಕಾಲಕ್ಕೆ ಅವತ್ತು ಫಂಡ್ ಅನ್ನ ಸ್ಯಾಂಕ್ಷನ್ ಮಾಡಿಕೊಟ್ಟಿದ್ದು ನಮ್ಮ ರಘುನಾಥ್ ಸಾಹೇಬ್ರೆ. ಜೊತೆಗೆ ನಮ್ಮ ಕೋರ್ಟ್ ಕ್ಯಾಂಪಸ್ ಅಲ್ಲಿ ಆಗಿರ್ತಕ್ಕಂಥ ವಾಟರ್ ಫಿಲ್ಟರ್ ಏನಾಗಿದೆ ಅವತ್ತು ಅದಕ್ಕೂ ಕೂಡ ಸ್ಯಾಂಕ್ಷನ್ ಮಾಡಿಸ್ಕೊಟ್ಟಿದ್ದು, ಉದ್ಘಾಟನೆ ಮಾಡಿಕೊಟ್ಟದ್ದು ಕೂಡ ನಮ್ಮ ವಿದೇಶ ಶಾಸಕರೇ ಮಾಡಿಕೊಟ್ಟಿದ್ದು. ಯಾಕೆ ಇದನ್ನು ಹೇಳ್ತೀವಿ ಅಂದ್ರೆ, ನಮ್ಮಲ್ಲಿ ಒಂದು ಕೃತಜ್ಞತೆ ಇರಬೇಕು. ನಮಗೊಂದು ಸಹಕಾರ ಕೊಟ್ಟಿದ್ದಾರೆ, ನಮ್ಮ ಮಾತಿಗೆ ಬೆಲೆ ಕೊಟ್ಟು ನಾವು ಕೇಳಿದಲ್ಲಿ ಕೊಟ್ಟ ಮೇಲೆ ನಾವು ಅದಕ್ಕೊಂದು ಋಣಿಯಾಗಿರ್ಬೇಕಾಗ್ತದೆ. ಅಥವಾ ಅಟ್ಲೀಸ್ಟ್ ನಾವು ಅದು ಋಣಿ ಅಂತಿದ್ರು ಕೂಡ ನಾವು ಅದನ್ನು ಸ್ಮರಿಸ್ಕೊಳ್ಬೇಕಾದ್ರೆ ನಮ್ಮ ಜವಾಬ್ದಾರಿ ಇಲ್ಲ ಅಂತ ಕಣ್ಣು ಕಾಣಿಸ್ತಾ ಇದೆ. ಕಾಣ್ತಕ್ಕಂಥ ವಸ್ತುಗಳಿದೆ, ಬಿಲ್ಡಿಂಗ್ಸ್ ಯಾರಿಲ್ಲ ಅನ್ನೋಕೆ ಆಗಲ್ಲ. ಇಟ್ಸ್ ಆನ್ ರೆಕಾರ್ಡ್, ಎವ್ರಿಥಿಂಗ್ ಈಸ್ ಆನ್ ರೆಕಾರ್ಡ್. ಸೊ ಇದ್ರ ಜೊತೆಗೆ ನಾವು ಮುಂದಿನ ನಮ್ಮ ಏನು ಬೇಡಿಕೆಗಳಿದೆ ಅದನ್ನು ಹೇಳೋಕೆ ಕೂಡ ಇದನ್ನೆಲ್ಲ ಹಿಂದೆ ನೆನೆಸ್ಕೊಂಡೇ ಮುಂದೆ ಕೇಳಬೇಕಾಗುತ್ತೆ ಅನ್ನೋದು ಪದ್ಧತಿ.